ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿಯ ಸಂತೂರ್ ಇಂಗ್ಲಿಷ್ ಯೂನಿಟ್ 1 ಲೆಟ್ಸ್ ಹ್ಯಾವ್ ಫನ್ ಈ ಪಾಠದ ವಿವರಣೆ ಮತ್ತು ಭಾಷಾಭ್ಯಾಸವನ್ನು ನೋಡೋಣ, ಗ್ರಾಮರ್ ಪಾರ್ಟನ್ನು ನೋಡೋಣ. ಸೊ ಬನ್ನಿ, ನಮಗೆಲ್ಲರಿಗೂ ಗೊತ್ತು ಯೂನಿಟ್ 1 ಲೆಟ್ಸ್ ಹ್ಯಾವ್ ಫನ್ನಲ್ಲಿ ದ ಫಸ್ಟ್ ಚಾಪ್ಟರ್ ಈಸ್ ಪಾಪಾಸ್ ಸ್ಪೆಕ್ಟ್ಯಾಕಲ್ಸ್. ಓಕೆ, ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಪಾಪಾಸ್ ಸ್ಪೆಕ್ಟ್ಯಾಕಲ್ಸ್ ಅಂತಂದರೆ ನನ್ನ ತಂದೆಯ ಕನ್ನಡಕ ಅಂತ ಹೇಳಿ. ಲೆಟ್ ಅಸ್ ರಿಸೈಟ್. ಟುಡೇ ಅವರ್ ಪಾಪ ಈಸ್ ಸರ್ಚಿಂಗ್ ಎವ್ರಿವೇರ್. ಇಂದು ನಮ್ಮ ಅಪ್ಪ ಎಲ್ಲೆಲ್ಲೂ ಹುಡುಕ್ತಾ ಇದ್ದಾರೆ, ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ. ಹಿ ಹ್ಯಾಸ್ ಲಾಸ್ಟ್ ಹಿಸ್ ಸ್ಪೆಕ್ಟ್ಯಾಕಲ್ಸ್. ಅವರು ತಮ್ಮ ಕನ್ನಡಕವನ್ನು ಕಳೆದುಕೊಂಡಿರುತ್ತಾರೆ. ಇಟ್ ವಾಸ್ ಹಿಸ್ ಓನ್ಲಿ ಪೇರ್. ಅದು ಅವರ ಏಕೈಕ ಕನ್ನಡಕವಾಗಿತ್ತು. ಹಿ ಕೆನಾಟ್ ರೀಡ್ ದ ನ್ಯೂಸ್ ಪೇಪರ್. ಹಿ ಕೆನಾಟ್ ವಾಚ್ TV. ಅವರಿಗೆ ನ್ಯೂಸ್ ಪೇಪರ್ ಓದಕ್ಕೆ ಆಗ್ತಾ ಇಲ್ಲ, ಅವರಿಗೆ TV ನೋಡಲು ಸಹ ಆಗ್ತಾ ಇಲ್ಲ. ಹಿ ಕೆನಾಟ್ ಕಟ್ ದ ವೆಜಿಟೇಬಲ್ಸ್. ಅವರಿಗೆ ತರಕಾರಿಗಳನ್ನು ಸಹ ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಓಹ್, ವೇರ್ ಕ್ಯಾನ್ ಇಟ್ ಬಿ? ಅಯ್ಯೋ, ಅದು ಎಲ್ಲಿರಬಹುದು? ನೆಕ್ಸ್ಟ್ ಪ್ಯಾರ. ಹಿ ಚೆಕ್ಡ್ ಇನ್ಸೈಡ್ ಹಿಸ್ ಪಾಕೆಟ್ಸ್. ಹಿ ಚೆಕ್ಡ್ ಇನ್ಸೈಡ್ ಹಿಸ್ ಪಾಕೆಟ್ಸ್. ಅವರು ತಮ್ಮ ಜೇಬುಗಳ ಒಳಗೆ ನೋಡಿದರು. ಪಾಕೆಟ್ಸ್ ಅಂತ ಅಂದರೆ ಜೇಬುಗಳು. ಹಿ ಗ್ಲಾನ್ಸ್ಡ್ ಅಂಡರ್ ಹಿಸ್ ಚೇರ್. ಅವರು ತಮ್ಮ ಕುರ್ಚಿಯ ಕೆಳಗೂ ಸಹ ನೋಡಿದ್ರು. ಹಿ ಸರ್ಚ್ ನಿಯರ್ ದ ವಿಂಡೋ. ಅವರು ಕಿಟಕಿಯ ಹತ್ತಿರವೂ ಹುಡುಕಿದರು. ಹಿ ಲುಕ್ಡ್ ಎವ್ರಿವೇರ್. ಹಿ ಲುಕ್ಡ್ ಎವ್ರಿವೇರ್. ಅವರು ಎಲ್ಲ ಕಡೆನೂ ಹುಡುಕಿದರು. ಐ ಟೋಲ್ಡ್ ಹಿಮ್ ಸ್ಟಾಪ್ ಪಾಪಾ. ಐ ಟೋಲ್ಡ್ ಹಿಮ್ ಸ್ಟಾಪ್ ಪಾಪಾ. ನಾನು ಅವರಿಗೆ ನಿಲ್ಲಿಸಿ ಅಪ್ಪ ಅಂತ ಹೇಳಿದೆ. ಐ ವೆಂಟ್ ಅಪ್ ಕ್ಲೋಸ್ ಆ್ಯಂಡ್ ಸೆಡ್. ನಾನು ಅವರ ಹತ್ತಿರ ಹೋಗಿ ಹೇಳಿದೆ, ಪಾಪಾ, ಯುವರ್ ಸ್ಪೆಕ್ಟ್ಯಾಕಲ್ಸ್ ಆರ್ ರೈಟ್ ದೇರ್ ಆನ್ ಯುವರ್ ಹೆಡ್. ಏನಂತ ಹೇಳಿದೆ? ಅಪ್ಪ, ನಿಮ್ಮ ಕನ್ನಡಕ ನಿಮ್ಮ ತಲೆಯ ಮೇಲೆಯೇ ಇದೆ ಅಲ್ವಾ? ಸೊ ಬನ್ನಿ. ಸೊ ಇಲ್ಲಿ ನ್ಯೂ ವರ್ಡ್ಸ್ ಇದೆ. ಸ್ಪೆಕ್ಟ್ಯಾಕಲ್ಸ್ ಅಂತ ಅಂದರೆ ಕನ್ನಡಕ. ಪೇರ್ ಅಂತ ಅಂದರೆ ಜೋಡಿ, ಮತ್ತೊಂದು ಜೋಡಿ ಇಲ್ಲ ಅಂತ ಹೇಳಿ, ಮತ್ತೊಂದು ಜೊತೆ ಇಲ್ಲ ಅಂತ ಹೇಳಿ. ಗ್ಲಾನ್ಸ್ಡ್ ಅಂತ ಅಂದರೆ ನೋಡೋದು, ಹುಡುಕೋದು ಕ್ವಿಕ್ಕಾಗಿ. ಸರ್ಚಿಂಗ್ ಅಂತ ಅಂದರೆ ಹುಡುಕೋದು. ಲೆಟ್ ಅಸ್ ಥಿಂಕ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ವಾಟ್ ಈಸ್ ಪಾಪಾ ಸರ್ಚಿಂಗ್ ಫಾರ್? ಪಾಪ ಏನನ್ನು ಹುಡುಕ್ತಾ ಇದ್ರು? ಪಾಪಾ ಈಸ್ ಸರ್ಚಿಂಗ್ ಫಾರ್ ಹಿಸ್ ಸ್ಪೆಕ್ಟ್ಯಾಕಲ್ಸ್. ಅವರ ಕನ್ನಡಕವನ್ನು ಹುಡುಕ್ತಾ ಇದ್ರು. ವಾಟ್ ಆರ್ ದ ಪಾಸಿಬಲ್ ಪ್ಲೇಸಸ್ ವೇರ್ ಪಾಪಾ ಕ್ಯಾನ್ ಫೈಂಡ್ ಇಟ್? ಅವರು ಎಲ್ಲೆಲ್ಲಿ ಹುಡುಕಿದ್ರು? ಇನ್ಸೈಡ್ ಹಿಸ್ ಪಾಕೆಟ್ಸ್, ಅಂಡರ್ ಹಿಸ್ ಚೇರ್ ಆ್ಯಂಡ್ ನಿಯರ್ ದ ವಿಂಡೋ. ಅವರು ತಮ್ಮ ಜೇಬಿನೊಳಗಡೆ, ಚೇರ್ನ ಕೆಳಗಡೆ ಮತ್ತು ಕಿಟಕಿಯ ಹತ್ತಿರನೂ ಸಹ ನೋಡಿದ್ರು. ಅಟ್ ಲಾಸ್ಟ್ ವೇರ್ ಡಸ್ ಪಾಪಾ ಫೈಂಡ್ ಹಿಸ್ ಲಾಸ್ಟ್ ಐಟಮ್? ಎಲ್ಲಿ ಸಿಕ್ತು ಅವರಿಗೆ? ಆನ್ಸರ್, ಪಾಪಾ ಫೌಂಡ್ ಹಿಸ್ ಸ್ಪೆಕ್ಟ್ಯಾಕಲ್ಸ್. ಲಾಸ್ಟ್ ಐಟಮ್ ಅಂತ ಅಂದರೆ ಏನು ಕಳ್ಕೊಂಡಿದ್ದಾರಲ್ಲ ಆ ವಸ್ತು ಅಂತ ಹೇಳಿ. ಏನು ಕಳ್ಕೊಂಡಿರೋದು? ಸ್ಪೆಕ್ಟ್ಯಾಕಲ್ಸ್. ಆನ್ ಹಿಸ್ ಹೆಡ್ ಓನ್ಲಿ. ಅವರ ತಲೆಯ ಮೇಲೆ ಇತ್ತು. ನೆಕ್ಸ್ಟ್ ಥಿಂಕ್ ಆ್ಯಂಡ್ ಡಿಸ್ಕಷನ್ ಇದೆ. ಸೊ ಅದರೊಳಗಡೆ ಫಸ್ಟ್ ಕ್ವಶನ್. ಅಪಾರ್ಟ್ ಫ್ರಮ್ ರೀಡಿಂಗ್, ಗೆಸ್ ಸಮ್ ಅದರ್ ಕೋಡ್ಸ್ ದಟ್ ಪಾಪಾಸ್ ಕೆನಾಟ್ ಡೂ ವಿತೌಟ್ ದ ಸ್ಪೆಕ್ಟೇಕಲ್ಸ್. ಅವರು ಇನ್ನೂ ಬೇರೆ ಬೇರೆ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೊಬೇಕು. ಪಾಪ ಕೆಲವೊಂದು ಏನಂತ ಹೇಳಿಬಿಟ್ಟು ನ್ಯೂಸ್ ರೀಡಿಂಗ್ ಅದರೊಳಗಡೆ ಇತ್ತು, ಏನೋ ರೀಡಿಂಗ್ ನ್ಯೂಸ್ ಪೇಪರ್, ವಾಚಿಂಗ್ TV, ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಅದನ್ನು ಬಿಟ್ಟು ಇನ್ನು ಏನೇನು ಕೆಲಸಗಳನ್ನು ಪಾಪ ಮಾಡೋಕ್ಕೆ ಆಗಲ್ಲ, ಅವರ ಅಪ್ಪಾಜಿ ಮಾಡೋಕ್ಕಾಗಲ್ಲ ವಿತೌಟ್ ಸ್ಪೆಕ್ಟೇಕಲ್ಸ್, ಕನ್ನಡಕ ಇಲ್ಲದೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ರೈಟಿಂಗ್, ಬರೆಯೋದು, ಡ್ರೈವ್ ಮಾಡೋದು, ಗಾಡಿಯನ್ನು ಡ್ರೈವ್ ಮಾಡೋದು, ಸೀವಿಂಗ್, ಹೊಲಿಯೋದು, ಯೂಸಿಂಗ್ ಎ ಮೊಬೈಲ್ ಫೋನನ್ನು ಆಪ್ರೇಟ್ ಮಾಡೋದು ಅಥವಾ ವರ್ಕ್ ಮಾಡೋದು ಅದರೊಳಗಡೆ, ಆ್ಯಂಡ್ ರೀಡಿಂಗ್ ಎ ಕ್ಲಾಕ್, ಗಡಿಯಾರವನ್ನು, ಅದರ ಟೈಮನ್ನು ಹೇಳೋದು. ಇದು ಕನ್ನಡಕ ಇಲ್ಲದೆ ಆಗೋದಿಲ್ಲ ಅಂತ ಹೇಳಿ. ವಾಟ್ ಮೇಕ್ಸ್ ಯುವರ್ ಪಾಪ ಹ್ಯಾಪಿ? ಸೊ ಏನು ಅವರಿಗೆ ಖುಷಿ ಕೊಡುತ್ತೆ? ಮೈ ಪಾಪ ಇಸ್ ಹ್ಯಾಪಿ ವೆನ್ ಐ ಸ್ಟಡಿ ವೆಲ್. ನಾನು ತುಂಬ ಚೆನ್ನಾಗಿ ಓದಿದ್ರೆ ನಮ್ಮ ಅಪ್ಪಾಜಿ ಖುಷಿ ಆಗ್ತಾರೆ. ಒಬೇ ಹಿಮ್ ಅಂತ ಅಂದರೆ ನಾನು ಅವರ ಮಾತಿಗೆ ವಿಧೇಯಕರಾಗಿದ್ದರೆ. ಆ್ಯಂಡ್ ಹೆಲ್ಪ್ ಹಿಮ್, ಅವರ ಕೆಲಸಗಳಲ್ಲಿ ನಾನು ಹೆಲ್ಪನ್ನು ಮಾಡಿದ್ರೆ ಅವರು ಬಹಳ ಸಂತೋಷವಾಗಿರ್ತಾರೆ. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಮೇಕ್ ಅ ಲಿಸ್ಟ್ ಆಫ್ ಥಿಂಗ್ಸ್ ಆ್ಯಸ್ ಇನ್ಸ್ಟ್ರಕ್ಟೆಡ್ ಬಿಲೋ. ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ಡ್ ಅಟ್ ಯುವರ್ ಹೋಮ್. ಯಾವ್ಯಾವ ವಸ್ತುಗಳು ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಕಡೆ ಇಟ್ಟು ಬಿಡ್ತಾರೆ?
ಹೂ ಹೆಲ್ಪ್ ಇನ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ಡ್ ಥಿಂಗ್ಸ್? ಹಾಗಾದರೆ ಯಾರು ಆ ಒಂದು ಮಿಸ್ಪ್ಲೇಸ್ರಲ್ಲಿ ಇಟ್ಟಿರುವಂತಹ ಸಿಗಲಿಲ್ಲ ಅಂತಂದರೆ ಸಾಮಾನು ಯಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ. ಸೊ ಬನ್ನಿ, ಕೀಸ್, ಬೀಗದ ಕೈಗಳು. ಬಹಳಷ್ಟು ಸಲ ಈ ಬೀಗದ ಕೈಗಳು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಹುಡುಕ್ತಿರ್ತೀವಿ. ಅದನ್ನು ಮದರ್, ನಮ್ಮ ತಾಯಿಯವರು ಕರೆಕ್ಟಾಗಿ ಹುಡ್ಕೊಡ್ತಾರೆ. ಮೊಬೈಲ್ ಫೋನ್, ಹೌದು, ಮೊಬೈಲ್ ಫೋನು ಸಹ ಎಲ್ಲೆಲ್ಲೋ ಇಟ್ಟಿರ್ತೀವಿ. ಫಾದರ್. ಸ್ಪೆಕ್ಟ್ಯಾಕಲ್ಸ್, ಕನ್ನಡಕ, ಚಿಲ್ಡ್ರನ್ ಹುಡ್ಕೊಡ್ತಾರೆ. ಈಗ ಲೈಕ್ ಇನ್ ದ ಸ್ಟೋರಿ. ಓಕೆ, ಕೂಂಬ್, ಪಾಚಣಿಕೆ, ಮದರ್ ಅಥವಾ ಚಿಲ್ಡ್ರನ್. ಓಕೆ, ನೆಕ್ಸ್ಟ್, ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟು ದೆಮ್? ಇಲ್ಲಿ ಹುಡ್ಕೊಡ್ತಾರಲ್ಲ ಅವರಿಗೆ ನೀವು ಯಾವ ರೀತಿಯಾಗಿ ಒಂದು ಗ್ರ್ಯಾಟಿಟ್ಯೂಡನ್ನು, ವಿನಮ್ರತೆಯನ್ನು ತೋರಿಸ್ತೀರಾ ಅಂತಂದರೆ, ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಒಂದು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತೀವಿ, ಅವ್ರು ಹುಡ್ಕೊಟ್ಟಿದ್ದಕ್ಕೆ ಅಲ್ವಾ, ತೋರಿಸ್ಬೇಕು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್, ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ಡ್ ಅಟ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿ ಹಾಗಾದರೆ ಯಾವ ಮಿಸ್ಪ್ಲೇಸ್ ಆಗುತ್ತೆ? ಹೂ ಹೆಲ್ಪ್ಸ್ ಇನ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ ಥಿಂಗ್ಸ್? ಯಾರು ಹೆಲ್ಪ್ ಮಾಡ್ತಾರೆ ಇದನ್ನು ಹುಡ್ಕೊಡೋಕ್ಕೆ ಅಂತಂದರೆ, ಕೆಲವೊಂದು ಸಲ ಬಹಳಷ್ಟು ಟೈಮ್ ನಾವು ಪೆನ್ಸಿಲನ್ನು ಕಳ್ಕೊಳ್ತೀವಿ, ನಮ್ಮ ಫ್ರೆಂಡ್ ಹುಡ್ಕೊಡ್ತಾರೆ, ತಗೋ ಇಲ್ಲಿದೆ ನೋಡು ಅಂತಾರೆ. ಸ್ಕೂಲ್ ಬ್ಯಾಗನ್ನೇ ನಾವು ಮಿಸ್ಪ್ಲೇಸ್ ಬಿಟ್ಬಿಟ್ಟಿರ್ತೀವಿ, ಟೀಚರ್ ಹುಡ್ಕೊಡ್ತಾರೆ. ವಾಟರ್ ಬಾಟಲ್ಸ್ ಅಂತೂ ಕಾಮನ್ನು, ಎಲ್ಲೋ ಬಿಟ್ಟು ಎಲ್ಲೋ ಓಡಾಡ್ತಿರ್ತೀವಿ, ನಮ್ಮ ವಾಟರ್ ಬಾಟಲ್ ಇಲ್ಲ ಅಂತ ಹೇಳಿ, ಆವಾಗ ಕ್ಲಾಸ್ಮೇಟ್ಸ್ಗಳು ಹೆಲ್ಪ್ ಮಾಡ್ತಾರೆ. ನೋಟ್ಬುಕ್ಸ್, ಈವನ್ ನೋಟ್ಬುಕ್ಸು ಕಡೆ ನಾವು ಕರೆಕ್ಷನಿಗೆ ಕೊಟ್ಟಿರ್ತೀವಿ ಅಥವಾ ಫ್ರೆಂಡ್ಸಿಗೆ ಕೊಟ್ಟಿರ್ತೀವಿ, ಬಿಟ್ಟಿರ್ತೀವಿ, ಬಟ್ ನಮ್ಮ ಫ್ರೆಂಡೇ ಅದನ್ನು ಹೆಲ್ಪ್ ಮಾಡ್ತಾರೆ ಫೈಂಡ್ ಔಟ್ ಮಾಡೋಕ್ಕೆ. ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟು ದೆಮ್? ಅವರಿಗೆ ಯಾವ ರೀತಿಯಾಗಿ ಅಂತಂದರೆ, ಐ ವಿಲ್ ಟೆಲ್ ಥ್ಯಾಂಕ್ ಯು ವೆರಿ ಮಚ್ ಟು ದೆಮ್. ನಾವು ಇಲ್ಲೂ ಅಷ್ಟೇ ಅವರಿಗೆ ನಾವು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿಬಿಟ್ಟು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತೀವಿ. ಲುಕ್ ಅಟ್ ದ ವರ್ಡ್ಸ್ ಇನ್ ಈಚ್ ಗ್ರೂಪ್, ಅರೇಂಜ್ ದೆಮ್ ಆಸ್ ಅಸೆಂಡಿಂಗ್ ಆರ್ಡರ್, ರೈಟ್ ದ ಸ್ಮಾಲೆಸ್ಟ್. ಅಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಏರಿಕೆ ಕ್ರಮ. ಓಕೆ, ಚಿಕ್ಕದ್ರಿಂದ ದೊಡ್ಡದು ಅಂತ ಅಂತೀವಲ್ಲ ಅದು. ರೈಟ್ ದ ಸ್ಮಾಲೆಸ್ಟ್ ಆರ್ ಲೈಟೆಸ್ಟ್ ಆಬ್ಜೆಕ್ಟ್ ಫಸ್ಟ್. ಬಹಳ ಲೈಟ್ ಆಗಿರುತ್ತಲ್ವ ವೇಟಲ್ಲಿ, ಅದನ್ನು ನಾವು ಫಸ್ಟ್ ಬರೀರಿ. ಅದಾದಮೇಲೆ ದ ಬಿಗ್ಗೆಸ್ಟ್, ದೊಡ್ಡದು ಅಥವಾ ಹೆವಿಯೆಸ್ಟ್, ಭಾರವಾಗಿರುವಂಥದ್ದು ಲಾಸ್ಟಿಗೆ ಬರ್ಕೊಂಡು ಹೋಗಿ. ಏರಿಕೆ ಕ್ರಮ ಹೇಳ್ತಾ ಇದೆ. ಟವಲ್, ಸ್ಯಾರಿ, ಹ್ಯಾಂಡ್ ಕರ್ಚೀಫ್, ಬೆಡ್ಶೀಟ್. ಹ್ಯಾಂಡ್ ಕರ್ಚೀಫ್ ಅಲ್ವಾ, ಭಾಳ ಲೈಟ್ ಆಗಿರುತ್ತೆ ಕಂಪೇರ್ ಟು ದೀಸ್. ಟವಲ್, ನೆಕ್ಸ್ಟು ಸ್ಯಾರಿ, ಬೆಡ್ಶೀಟ್ ಹೆವಿ ಇರುತ್ತೆ. ಆ್ಯಪಲ್, ಸ್ಟ್ರಾಬೆರಿ, ಚೆರ್ರಿ, ವಾಟರ್ ಮೆಲನ್. ಚೆರ್ರಿ ಕೆಂಪುದಾಗಿ ಚಿಕ್ಕದಾಗಿರುತ್ತಲ್ವ ಫ್ರೂಟು ಅದು. ಸ್ಟ್ರಾಬೆರಿ ಎಲ್ಲರೂ ನೋಡಿದ್ದೀವಿ. ಆ್ಯಪಲ್, ಅದಾದಮೇಲೆ ನೆಕ್ಸ್ಟು ಹೆವಿಯರ್ ವಾಟರ್ ಮೆಲನ್. 29 29, 14 14, 91 91, 47 47. ಸೊ 14 14 ಚಿಕ್ಕದು, 29 29, 47 47, ಲಾಸ್ಟಿಗೆ 91 91. ಓಕೆ, ಹೆನ್ ಕೋಳಿ, ಕ್ರೌ ಕಾಗೆ, ಸ್ಪ್ಯಾರೋ ಗುಬಚ್ಚಿ, ಈಗಲ್ ಹದ್ದು. ಓಕೆ, ಸ್ಪ್ಯಾರೋ ಭಾಳ ಚಿಕ್ಕದಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಕಾಗೆ, ಕ್ರೌ, ಅದಾದಮೇಲೆ ನೆಕ್ಸ್ಟು ಹೆನ್, ಅದಾದಮೇಲೆ ನೆಕ್ಸ್ಟು ಈಗಲ್. ಓಕೆ, ಆಕ್ಸ್, ರ್ಯಾಬಿಟ್, ಎಲಿಫೆಂಟ್, ಸ್ಕ್ವಿರಲ್. ಸ್ಕ್ವಿರಲ್ ಅಂತಂದರೆ ಅಳಿಲು, ರ್ಯಾಬಿಟ್ ಮೊಲ. ನೆಕ್ಸ್ಟ್ ಆಕ್ಸ್ ಬರುತ್ತೆ ಎತ್ತು, ಎಲಿಫೆಂಟ್ ಹೆವಿ ಇರುತ್ತೆ, ಸೊ ಅದು ಆನೆ. ರೈಟ್ 2 ಎಕ್ಸಾಂಪಲ್ಸ್ ಮೋರ್ ಫಾಲೋವಿಂಗ್ ದ ಸೇಮ್ ಪ್ಯಾಟರ್ನ್. ಈ ರೀತಿಯಾಗಿ ಇನ್ನೂ ಒಂದು 2 ಎಕ್ಸಾಂಪಲ್ಸನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಟ್ ಇರುವೆ, ರ್ಯಾಟ್ ಇಲಿ, ಕ್ಯಾಟ್ ಬೆಕ್ಕು, ಎಲಿಫೆಂಟ್ ಆನೆ. ನೀವು ಯಾವುದನ್ನಾದರೂ ನೀವು ಬರಿಬೋದು. ನೆಕ್ಸ್ಟ್ ಪೆನ್ಸಿಲ್, ಬುಕ್, ಬ್ಯಾಗ್, ಕಬರ್ಡ್. ಓಕೆ, ಫೈನ್, 2 ಎಕ್ಸಾಂಪಲ್ಸ್ ಆಯಿತು. ನೆಕ್ಸ್ಟ್ ನೋಟ್ ದ ಫಾಲೋವಿಂಗ್ ಫ್ರೇಸ್, ಅ ಪೇರ್ ಆಫ್ ಶೂಸ್. ಓಕೆ, a pair of shoes. The word pair is used in all the phrases given below. ಇಲ್ಲಿ ಫ್ರೇಸಸ್ಗಳನ್ನು ಕೊಡಿದ್ದಾರೆ, ಅದರೊಳಗಡೆ ಎಲ್ಲ ಸಹ ಪೇರ್ ಅಂತ ಕೊಟ್ಟಿದ್ದಾರೆ. ಪೇರ್ ಅಂತ ಅಂದರೆ ಏನು ಗೊತ್ತಾ? ಸೊ ಒಂದು ಜೋಡಿ ಅಂತ ಹೇಳ್ಬೋದು. 2 ಒಂದೇ ರೀತಿಯ ವಸ್ತುಗಳು ಸೇರಿ ಒಂದು ಸಮೂಹ ಆಗುತ್ತಲ್ಲ, ಅದಕ್ಕೋಸ್ಕರ ನಾವು ಅ ಪೇರ್ ಅಂತ ಹೇಳ್ತೀವಿ. ಎ ಪೇರ್ ಆಫ್ ಸೀಸರ್ಸ್. ಓಕೆ, ಅ ಪೇರ್ ಆಫ್ ಪ್ಯಾಂಟ್ಸ್, ಅ ಪೇರ್ ಆಫ್ ಸ್ಪೆಕ್ಟ್ಯಾಕಲ್ಸ್, ಅ ಪೇರ್ ಆಫ್ ಗ್ಲೋವ್ಸ್. ಇಲ್ಲಿದೆ ಗ್ಲೋವ್ಸ್. ಓಕೆ, ಹ್ಯಾಂಡ್ ಗ್ಲೋವ್ಸ್ ಇದು. ಅ ಪೇರ್ ಆಫ್ ಸಾಕ್ಸ್ ಇಲ್ಲಿದೆ. ಅ ಪೇರ್ ಆಫ್ ಇಯರಿಂಗ್, ಇದ್ರ ಪೇರ್ ಇದೆ, ಅದನ್ನು ಬೇರೆಯವ್ರ ಜೊತೆಗೆ ಹಾಕ್ಕೊಂಡ್ರೆ ಅದು ಪೇರ್ ಆಗಲ್ಲ. ಓಕೆ, ನೆಕ್ಸ್ಟ್ ಅ ಪೇರ್ ಆಫ್ ರ್ಯಾಕೆಟ್ಸ್. ನಾವೇನು ಬ್ಯಾಡ್ಮಿಂಟನ್ ಆಡೋಕ್ಕೋಸ್ಕರ ಯೂಸ್ ಮಾಡ್ತೀವಲ್ವ ರ್ಯಾಕೆಟ್ಸ್, ಅದು. ಓಕೆ, ಫೈನ್. ನೆಕ್ಸ್ಟ್ ಎನ್ಸರ್ಕಲ್ ದ ವರ್ಡ್ ದಟ್ ಈಸ್ ಸ್ಪೆಲ್ಡ್ ಕರೆಕ್ಟ್ಲಿ. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಂತೆ. ಸೊ ಯಾವುದು ಸ್ಪೆಲ್ಲಿಂಗ್ ಸರಿ ಇದೆಯೋ ಅದನ್ನು ನಾವು ಎನ್ಸರ್ಕಲ್ ಮಾಡಬೇಕಂತೆ, ರೌಂಡ್ ಮಾಡಬೇಕಂತೆ. ವಾಟರ್, WATER ವಾಟರ್. ವೆಜಿಟೇಬಲ್ಸ್, VEGETABLES. ಬಲೂನ್, BALLOON. ಹೌಸ್, HOUSE ಹೌಸ್.
elephant, ELEPHANT, spectacles, SPECTACLES, carpenter, CARPENTER, fruit, 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 receive, 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 principal, PRINCIPAL, principal. Okay, these are all the ಕರೆಕ್ಟ್ ವರ್ಡ್ಸ್. ಕಂಪ್ಲೀಟ್ ದ ಸ್ಟೋರಿ ಯೂಸಿಂಗ್ ದ ಕರೆಕ್ಟ್ ಪ್ರಿಪೋಸಿಷನ್ಸ್. ಓಕೆ, ಇಲ್ಲಿ ಪ್ರಿಪೋಸಿಷನ್ಸ್ಗಳನ್ನು ಕರೆಕ್ಟಾಗಿ ನಾವು ತಗೊಂಡು ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಂತೆ. ಮೈ ಫಾದರ್ ಹ್ಯಾಸ್ ಅ ಹ್ಯಾಬಿಟ್ ಆಫ್ ಕೀಪಿಂಗ್ ಹಿಸ್ ಸ್ಪೆಕ್ಟ್ಯಾಕಲ್ಸ್ ಇನ್ ರ್ಯಾಂಡಮ್ ಪ್ಲೇಸಸ್. ಓಕೆ, ಲಾಸ್ಟ್ ವೀಕ್ he could not find his spectacles and looked around the house. We checked the big box that reached above our waist. My father looked for the spectacles among the newspaper kept on the table. He continued searching for 2 hours before finally giving up. He sat down on the bed after giving one final look to the room and said with a sigh, "Looks like it is time to get a new pair." ಓಕೆ, ಇಲ್ಲಿ ಪ್ರಿಪೋಸಿಷನ್ಸ್ಗಳನ್ನು ಫಿಲಪ್ ಮಾಡಿದ್ದೀವಿ. ಓಕೆ, ಇದೇ ಸ್ಟೋರಿನ ನಾವು ಕಂಪ್ಲೀಟಾಗಿ ಇಷ್ಟು ದೊಡ್ಡದಾಗಿ ಅವ್ರಿಗೆ ಕೊಟ್ಟರೆ ಅರ್ಥ ಆಗಲ್ಲ. ಸ್ವಲ್ಪ ಕನ್ನಡದಲ್ಲಿ ಇದರ ಒಂದು ಅರ್ಥವನ್ನು ಹೇಳೋಣ. ನನ್ನ ತಂದೆಗೆ ತಮ್ಮ ಕನ್ನಡಕವನ್ನು ಎಲ್ಲಿ ಬೇಕಾದರೂ ಇಡುವ ಅಭ್ಯಾಸ ಇದೆ. ಕಳೆದ ವಾರ ಅವರಿಗೆ ತಮ್ಮ ಕನ್ನಡಕ ಸಿಗಲಿಲ್ಲ. ಆದ್ದರಿಂದ ಅವರು ಮನೆಯ ಸುತ್ತಮುತ್ತ ಹುಡುಕಿದ್ರು. ನಮ್ಮ ಸೊಂಟಕ್ಕಿಂತ ಎತ್ತರವಾಗಿದ್ದ ದೊಡ್ಡ ಪೆಟ್ಟಿಗೆಯನ್ನು ನಾವು ಪರಿಶೀಲಿಸಿದ್ವು. ಅಬೌವ್ ದ ವೇಸ್ಟ್, ಸೊಂಟ. ಓಕೆ, WAST ವೇಸ್ಟ್ ಅಲ್ಲ, WAIST, ಸೊಂಟ. ಮೈ ಫಾದರ್ ಲುಕ್ಸ್ ಫಾರ್ ದ ಸ್ಪೆಕ್ಟ್ಯಾಕಲ್ಸ್. ನನ್ನ ತಂದೆ ಮೇಜಿನ ಮೇಲಿದ್ದ ಪತ್ರಿಕೆಗಳ ನಡುವೆಯೂ ಕನ್ನಡಕವನ್ನು ಹುಡುಕಿದ್ರು. ಭಾಳ ಇದ್ವು, ಹಳೆ ಯೂಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನ್ಯೂಸ್ ಪೇಪರು, ಅದ್ರ ನಡುವೆನೂ ನೋಡಿದ್ರು. ಅದಾದಮೇಲೆ ನೆಕ್ಸ್ಟು ಕೊನೆಗೆ ಹುಡುಕುವುದನ್ನು ಬಿಟ್ಟು ಬಿಡುವ ಮೊದಲು ಅವರು 2 ಗಂಟೆಗಳ ಕಾಲ ಹುಡುಕುತ್ತಲೇ ಇದ್ದರು, ಬಿಡಬಾರ್ದು ಅಂತ. ಓಕೆ, ನೆಕ್ಸ್ಟ್ ಕೊಠಡಿಯನ್ನು ಕೊನೆಯ ಬಾರಿ ಒಮ್ಮೆ ನೋಡಿದ ನಂತರ ಅವರು ಹಾಸಿಗೆಯ ಮೇಲೆ ಕುಳಿತು ನಿಟ್ಟುಸಿರು, ಸಾಯಿ ಅಂದರೆ ನಿಟ್ಟುಸಿರು ಬಿಡುತ್ತಾ ಹೇಳಿದ್ರು, ಹೊಸ ಕನ್ನಡಕವನ್ನು ಖರೀದಿಸುವ ಸಮಯ ಬಂದಿದೆ ಎಂದು ಅನಿಸತ್ತೆ ಅಥವಾ ತೋರುತ್ತದೆ ಅಂತ. ಇಲ್ಲಿ ಸ್ಟೋರಿ ಇದೆ. ನೆಕ್ಸ್ಟ್, ಯೂಸ್ ದ ಕ್ಲೂಸ್ ಗಿವನ್ ಬಿಲೋ ಟು ಕಂಪ್ಲೀಟ್ ದ ಕ್ರಾಸ್ ವರ್ಡ್ ಪಜಲ್. ನೆಕ್ಸ್ಟ್ ಪೇಜಲ್ಲಿ ಪಜಲ್ ಇದೆ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ವರ್ಡ್ಸ್ ಇದೆ ನೋಡಿ. ನಾಟ್ ಫಾರ್, ಭಾಳ ದೂರ ಏನಿಲ್ಲ. ಇಟ್ಸ್ ನಿಯರ್ ಬೈ, ಹತ್ತಿರ ಇದೆ. ಐ ಸೆಡ್ ನೋ, ನಾನು ಬೇಡ ಅಂದೆ. ಬಟ್ ಹೀ ಸೆಡ್ ಎಸ್, ಅವನು ಬೇಕು ಅಂದ. ಐ ವಾಂಟ್ ಕ್ಲೀನ್ ಕ್ಲಾತ್ಸ್, ನನಗೆ ಶುಭ್ರವಾದ ಸ್ವಚ್ಛವಾದ ಬಟ್ಟೆ ಬೇಕು. ನಾಟ್ ದ ಡರ್ಟಿ ಒನ್ಸ್, ಗಲೀಜಾಗಿರೋದಲ್ಲ. ಸಮಥಿಂಗ್ ಸ್ಮಾಲ್, ಸ್ವಲ್ಪ ಚಿಕ್ಕದಿದೆ. ಈಸ್ ನಾಟ್ ಬಿಗ್, ಹಾಗಂತ ಹೇಳ್ಬಿಟ್ಟು ಭಾಳ ದೊಡ್ಡದು ಏನಿಲ್ಲ. ನಾಟ್ ಇನ್ಸೈಡ್, ಪ್ಲೇ ಔಟ್ಸೈಡ್, ಒಳಗಡೆ ಆಡಬೇಡಿ, ಹೊರಗಡೆ ಆಡಿ. ಡೋಂಟ್ ಬಿ ಸ್ಯಾಡ್, ಬೇಜಾರಾಗಬೇಡಿ. ಬಿ ಹ್ಯಾಪಿ, ಸಂತೋಷವಾಗಿರಿ. ಯು ಆರ್ ಸ್ಲೋ, ಶಿ ಈಸ್ ಫಾಸ್ಟ್, ನೀನು ಭಾಳ ಸ್ಲೋ ಆಗಿದೆಯಾ, ನಿಧಾನವಾಗಿದೆಯಾ, ಅವಳು ಭಾಳ ಫಾಸ್ಟ್ ಆಗಿದ್ದಾಳೆ. ವೆನ್ ಇಟ್ಸ್ ನಾಟ್ ಬ್ರೈಟ್, ಇಟ್ಸ್ ಡಾರ್ಕ್, ಇದು ಬ್ರೈಟ್ ಅಲ್ಲ, ಡಾರ್ಕ್. ನಾಟ್ ಹಾಟ್, ಶಿ ಲೈಕ್ಸ್ ಕೋಲ್ಡ್ ಕಾಫಿ, ಅವಳಿಗೆ ಬಿಸಿಯಾಗಿರುವಂಥ ಕಾಫಿ ಬೇಡ, ತಣ್ಣಗಿರೋದು ಬೇಕು. ನಾಟ್ ಬಾಟ್ ಬಟ್ ಸೋಲ್ಡ್. ಓಕೆ, ಸೊ ಈ ಒಂದು ಹೇಳಬೇಕು ಅಂತ ಅಂದರೆ ಇವೆಲ್ಲ ಆಪೋಸಿಟ್ ಮೀನಿಂಗ್ ಇರುವಂಥ ವರ್ಡ್ಸ್ಗಳು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನಿಯರ್ ಬೈ, ಯಸ್, ಅಲ್ಲಿ ಏನು ಬರ್ದಿದ್ವಲ್ಲ ಅದೇ ಬಿಗ್, ಫಾಸ್ಟ್, ಸೋಲ್ಡ್, outside, clean, happy. Okay, let us speak. Papa is a commonly used word in the English to address one's father. ಹೌದಲ್ವಾ, ಒಬ್ಬರು ಒಂದು ತಂದೆಗೆ ಕಾಮನ್ ಆಗಿ ಹೇಳಬೇಕು ಅಂತ ಅಂದರೆ ಪಾಪ ಅಂತ ಯೂಸ್ ಮಾಡ್ತಾರೆ ಅಥವಾ ಪಪ್ಪ ಅಂತ ಯೂಸ್ ಮಾಡ್ತಾರೆ. ಸೇ ಅಲೌಡ್ ದ ವರ್ಡ್ ಯು ಯೂಸ್ ಫಾರ್ ಫಾದರ್ ಇನ್ ಯುವರ್ ಲ್ಯಾಂಗ್ವೇಜ್. ಹಾಗಾದರೆ ನಿಮ್ಮ ಒಂದು ಲ್ಯಾಂಗ್ವೇಜಲ್ಲಿ ನಿಮ್ಮ ಅಪ್ಪಾಜಿನ ಯಾವ ರೀತಿಯಾಗಿ ಕರೀತಾರೆ? ಅಪ್ಪ, ಅಪ್ಪಾಜಿ, ಅಯ್ಯ, ಡ್ಯಾಡಿ. ಓಕೆ, ಡ್ಯಾಡಿ ನಿಮ್ಮ ಲ್ಯಾಂಗ್ವೇಜ್ ಆಗೋದಿಲ್ಲ, ನಿಮ್ಮ ಲ್ಯಾಂಗ್ವೇಜಲ್ಲಿ ಯಾವ ರೀತಿಯಾಗಿ. ಮೇಕ್ ಅ ಲಿಸ್ಟ್ ಆಫ್ ಸಚ್ ವರ್ಡ್ಸ್ ಇನ್ ಯುವರ್ ನೋಟ್ಬುಕ್, ಶೇರ್ ದೆಮ್ ವಿತ್ ಯುವರ್ ಕ್ಲಾಸ್. ನಿಮ್ಮ ಒಂದು ಕ್ಲಾಸ್ ಜೊತೆಗೆ ಅದನ್ನು ಶೇರ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಸ್ಪೀಕ್ ಎಲ್ಲಿ ಬಂತು. ನೆಕ್ಸ್ಟ್ ಲೆಟ್ ಅಸ್ ಲಿಸನ್ ಎಲ್ಲಿ ನೋಡೋಣ. ಯೋರ್ ಟೀಚರ್ ವಿಲ್ ರೀಡ್ ಅಲೌಡ್ ಅ ಫ್ಯೂ ವರ್ಡ್ಸ್ ಪೇರ್. ಇಲ್ಲಿ ವರ್ಡ್ಸ್ ಪೇರ್ ಇದೆ, ವರ್ಡ್ ಜೋಡಿಗಳಿದ್ದಾವೆ. ಲಿಸನ್ ಕೇರ್ಫುಲಿ, ಗಮನವಿಟ್ಟು ಕೇಳಿ. ಆ್ಯಂಡ್ ಎನ್ಸರ್ಕಲ್ ಪೇರ್ಸ್ ಇನ್ ವಿಚ್ ದ ವರ್ಡ್ ಸೌಂಡ್ ಡಿಫ್ರೆಂಟ್. ಎಲ್ಲಿ ಸೌಂಡು ಡಿಫ್ರೆಂಟ್ ಆಗಿರುತ್ತೋ ಅಲ್ಲಿ ನೀವು ಅದನ್ನು ರೌಂಡ್ ಮಾಡಿ. ಓಕೆ, ಪೇರ್, ಪೀರ್, ಏಟ್, ಬೆಡ್, ಬ್ಯಾಡ್, ನಾಟ್. ಇಲ್ಲಿ ನೋಡಿ, ಲಿಸನ್ ಕೇರ್ಫುಲಿ ಆ್ಯಂಡ್ ಎನ್ಸರ್ಕಲ್ ಪೇರ್ಸ್ ಇನ್ ವಿಚ್ ದ ವರ್ಡ್ ಸೌಂಡ್ಸ್ ಡಿಫ್ರೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಸೇಮ್ ಇದೆ. ನಾಟ್, ಫೇರ್, ಹೇರ್,
ಫೇರ್, ಫಿಯರ್ ಚೇಂಜ್ ಆಯಿತು. ವೇರ್, ವರ್. ಸನ್, ಸನ್. ಡೀರ್, ಡಿಯರ್. ಕೋಲ್ಡ್, ಕುಡ್. ಹೀಲ್, ಹೀಲ್. ನಾಟ್, ನೋಟ್. ಡೇರ್, ಡಿಯರ್. ವುಡ್, ವುಡ್. ಫಿಲ್, ಫೀಲ್. ಫಸ್ಟ್ನ ಸ್ಟಾರ್ಟಿಂಗಿಂದ ಹೇಳಿರಲಿಲ್ಲ. ಪೇರ್, ಪೀರ್. ಏಟ್, ಏಟ್ ಸೇಮ್ ಇದೆ, ಏಟ್ ಅನ್ನೋದೇ. ಬೆಡ್, ಬ್ಯಾಡ್. ಓಕೆ, ನೆಕ್ಸ್ಟ್. Repeat each pair 3 to 4 times so that the learners can focus on the sounds. So 3-4 ಸಲ ಅದನ್ನು ರಿಪೀಟ್ ಮಾಡಬೇಕಂತೆ. It is advised that facilitators listen to the pronunciation of the each word so that they may familiarize the learners with the sounds in a better way. You may also use audios in the class. ನೀವು ಆಡಿಯೋ ಒಂದು ಸುರುಳಿಗಳನ್ನು ಸಹ ಕೇಳಿಸ್ಬೋದು. Let us write. Write the poem Papa Spectacles in the form of a story in your notebook. ಈಗ ನೀವು ಪೊಯಮನ್ನು ನೋಡಿದ್ವಲ್ವಾ, ಇಲ್ಲಿ ನಾವು ಸ್ಟೋರಿಯನ್ನು ಬರಿಬೇಕಂತೆ. ಓಕೆ ಫೈನ್. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಬರೆಯೋದು ಅಂತ. ಸೊ ಟುಡೇ ಮೈ ಫಾದರ್ ಈಸ್ ಅನ್ಹ್ಯಾಪಿ ಬಿಕಾಸ್ ಹಿ ಹ್ಯಾಸ್ ಲಾಸ್ಟ್ ಹಿಸ್ ಸ್ಪೆಕ್ಟ್ಯಾಕಲ್ಸ್. ಅವ್ರು ಭಾಳ ಬೇಜಾರಾಗಿದ್ದರು, ಅವರು ತಮ್ಮ ಕನ್ನಡಕವನ್ನು ಕಳ್ಕೊಂಡಿದ್ರು. ಹಿ ಸರ್ಚಸ್ ಎವ್ರಿವೇರ್ ಇನ್ ದ ಹೌಸ್. ಎಲ್ಲ ಕಡೆ ಹುಡುಕಿದ್ರು. ಹಿ ಲುಕ್ಸ್ ಇನ್ಸೈಡ್ ಹಿಸ್ ಪಾಕೆಟ್ಸ್, ಅಂಡರ್ ದ ಚೇರ್ ಆ್ಯಂಡ್ ನಿಯರ್ ದ ವಿಂಡೋ. ಎಲ್ಲ ಕಡೆ ನೋಡಿದ್ರು, ಪಾಕೆಟ್ಸಲ್ಲಿ, ಜೇಬಲ್ಲಿ, ಚೇರ್ ಕೆಳಗಡೆ, ವಿಂಡೋ ಹತ್ರ. ಹಿ ಕೆ ನಾಟ್ ರೀಡ್ ದ ನ್ಯೂಸ್ ಪೇಪರ್ ಆರ್ ವಾಚ್ ಟಿ ವಿ. ಅವರು ನ್ಯೂಸ್ ಪೇಪರ್ ಓದೋಕ್ಕಾಗ್ತಿಲ್ಲ, ಟಿ ವಿ ನೋಡೋಕ್ಕಾಗ್ತಿಲ್ಲ. ಅಟ್ ಲಾಸ್ಟ್ ಐ ಟೆಲ್ ಹಿಮ್ ದ್ಯಾಟ್ ಹಿಸ್ ಸ್ಪೆಕ್ಟ್ಯಾಕಲ್ಸ್ ಆರ್ ಆನ್ ಹಿಸ್ ಹೆಡ್. ಕೊನೆಯದಾಗಿ ನಾನು ಹೇಳಿದೆ, ಅವರ ಸ್ಪೆಕ್ಟ್ಯಾಕಲ್ಸ್ ಅಂತಂದರೆ ಕನ್ನಡಕ ಅವರ ತಲೆ ಮೇಲೆ ಇದೆ. ಹಿ ಸ್ಮೈಲ್ಸ್ ಆ್ಯಂಡ್ ಥ್ಯಾಂಕ್ಸ್ ಮೀ. ಅವ್ರು ನಗ್ತಾ ನನಗೆ ಥ್ಯಾಂಕ್ ಯು ಹೇಳಿದರು. ಇದು ಪೊಯಮ್ ಥರ ಎಲ್ಲ, ಇಟ್ ಕ್ರಿಯೇಟ್ಸ್ ಅ ಸ್ಟೋರಿ ಹಿಯರ್. ಓಕೆ, ನೆಕ್ಸ್ಟ್. ಸೊ ಲೆಟ್ ಅಸ್ ಡೂ. ಇಲ್ಲಿ ಆಕ್ಟಿವಿಟಿ ಇದೆ. ಫನ್ ವಿತ್ ಮ್ಯಾಚ್ ಸ್ಟಿಕ್ಸ್. ಮೂವ್ 3 ಮ್ಯಾಚ್ ಸ್ಟಿಕ್ಸ್ ಟು ಮೇಕ್ 3 ಸ್ಕ್ವೇರ್ಸ್. ಇಲ್ಲಿ 4 ಸ್ಕ್ವೇರ್ಗಳಿದೆ. ನೀವು 3 ಮ್ಯಾಚ್ ಸ್ಟಿಕ್ಸನ್ನು ತೆಗಿಬಹುದಂತೆ. ತೆಗೆದು 3 ಸ್ಕ್ವೇರ್ ಆಗುತ್ತಂತೆ. ಒಂದು ವೇಳೆ ನಾನು ಇದನ್ನು ತೆಗೆದೆ ಅಂತ ಅಂದರೆ ಇದು ರೆಕ್ಟ್ಯಾಂಗ್ಯುಲರ್ ಆಯಿತು, ಸ್ಕ್ವೇರ್ ಆಗಲಿಲ್ಲ. ಓಕೆ, 1 2 ಒಂದು ರೆಕ್ಟ್ಯಾಂಗಲ್ ಆಯಿತು. ನಮಗೆ ಸ್ಕ್ವೇರೇ ಬೇಕಂತೆ. ಯಾವ ರೀತಿಯಾಗಿ ತೆಗಿತೀರಾ? 3 ತೆಗಿಬೋದು. 3 ತೆಗೆದ್ರೆ 3 ಸ್ಕ್ವೇರ್ಗಳು, ಚೌಕಗಳು ಸಿಗತ್ತಂತೆ. ಓಕೆ, ಮಾಡಿ ನೋಡಿ. ಲುಕ್ ಅಟ್ ದ ಫ್ಲೇಮ್. ಇದು ತುಂಬ ಚೆನ್ನಾಗಿದೆ. ಟಚ್ ದ ರೆಡ್ ಸ್ಟಾರ್ ವಿತ್ ದ ಟಿಪ್ ಆಫ್ ಯುವರ್ ನೋಸ್. ನಿಮ್ಮ ಮೂಗಿನ ತುದಿಯನ್ನು ಬಗ್ಗಿಬಿಟ್ಟು ಈ ಒಂದು ಸ್ಟಾರಿಗೆ ಟಚ್ ಮಾಡಿ. ಟಚ್ ಮಾಡಿದ ತಕ್ಷಣ, ಟಚ್ ಮಾಡಿಕೊಂಡೇ ನೀವು ನಿಮ್ಮ ಕಣ್ಣು ಇಲ್ಲಿಗೆ ಬಂದ ತಕ್ಷಣ, ಅಂದರೆ ಈ ಮೇಣದ ಬತ್ತಿಯನ್ನು ನೋಡಿದ ತಕ್ಷಣ ಈ ಒಂದು ಬರ್ನಿಂಗ್ ಇದೆಯಲ್ವಾ, ಅದು ಬಂದು ಇಲ್ಲಿ ನಿಂತ್ಕೊಂಡಿರುತ್ತೆ. ಅಫ್ಕೋರ್ಸ್ ನಾನು ಮಾಡಿ ನೋಡಿದ್ದೀನಿ, ಸೇಮ್ ಇದೇ ರೀತಿ ಆಗುತ್ತೆ. ಓಕೆ ಫೈನ್, ಮೂವ್ ಆನ್ ಟು ದ ನೆಕ್ಸ್ಟ್. ದಟ್ ಈಸ್ ಲುಕ್ ಕೇರ್ಫುಲಿ. ಕ್ಯಾನ್ ಯು ಫೈಂಡ್ ಡಿ? ಎಲ್ಲ ಕಡೆನೂ ಬಿ ಇದೆ, ಎಲ್ಲೋ ಒಂದು ಕಡೆ ಡಿ ಇದೆ. ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ಡಿ. ಸೊ ನಿಮಗೆ ಮತ್ತು ಇನ್ನೂ ಬೇರೆ ಕಡೆ ಸಿಗುತ್ತಾ ನೋಡ್ಕೊಳ್ಳಿ. ಸೊ ಐ ಹೋಪ್ ಇಲ್ಲ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಜಸ್ಟ್ ಫಾರ್ ಫನ್ ರಿಡಲ್. ಐ ಗೋ ಟು ದ ಮಾರ್ಕೆಟ್. ನಾನು ಮಾರ್ಕೆಟಿಗೆ ಹೋಗ್ತೀನಂತೆ. ಐ ಲವಿಂಗ್ಲಿ ಬ್ರಿಂಗ್ ಯು ಹೋಮ್. ನಾನು ಒಂದು ವಸ್ತು ನಮ್ಮ ಮನೆಗೆ ತೊಗೊಂಬರ್ತೀನಂತೆ ಪ್ರೀತಿಯಿಂದ. ಐ ಸಿಟ್ ಇನ್ ಫ್ರಂಟ್ ಆಫ್ ಯು. ನಿನ್ನ ಮುಂದೆ ನಾನು ಕೂರ್ತೀನಂತೆ. ಆ್ಯಂಡ್ ಐ ಕ್ರೈ. ನಾನು ಭಾಳ ಅಳ್ತೀನಂತೆ ನಿನ್ನ ಮುಂದೆ ಕೂತ್ಕೊಂಡು. ವಾಟ್ ಈಸ್ ಇಟ್? ಆನ್ಸರ್ ಈಸ್ ಆನಿಯನ್. ದುಡ್ಡು ಕೊಟ್ಟು ತೊಗೊಂಬಂದು ಅಳೋದು ಅಂತ ಹೇಳ್ತಾರಲ್ಲ, ಆನಿಯನ್, ಈರುಳ್ಳಿ. ಓಕೆ ಫೈನ್. ದಿಸ್ ಈಸ್ ಆಲ್ ಅಬೌಟ್ ದ ಚಾಪ್ಟರ್ ಪಾಪಾಸ್ ಸ್ಪೆಕ್ಟ್ಯಾಕಲ್ಸ್. ಐ ಹ್ಯಾವ್ ಕಂಪ್ಲೀಟೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.